ನೆನಪಿರ್ಲಿ, ಕುರುಕ್ಷೇತ್ರ ಮಣ್ಣು ಕೇವಲ ಶಕ್ತಿ, ಆದರೆ ಇಡೀ ಧ್ವಂಸಕ್ಕೆ ಅಡಿಪಾಯ ಹಾಕಿದ್ದು ಒಬ್ಬನ ಹಠದ ಶಕ್ತಿ. ದಿ ವಾರ್ ಡಸಂಟ್ ಸ್ಟಾರ್ಟ್ಸ್ ವಿತ್ ಆರೋ, ಇಟ್ ಸ್ಟಾರ್ಟೆಡ್ ವಿತ್ ಅನ್ ಆಟಿಟ್ಯೂಡ್. ಅಧ್ಯಾಯ 1, ಅರ್ಜುನ ವಿಷದ ಯೋಗದ ಶ್ಲೋಕ 9. ಅನ್ಯೈಚ ಬಹವ ಶೂರ ಮದರ್ತಿ ತಚ್ಚೈವಿಚ ನಾನಾ ಶಸ್ತ್ರ ಪ್ರಹರಣ ಸರ್ವ ಯುದ್ಧ ವಿಶಾರದ. ಈ ಶ್ಲೋಕದ ಶಬ್ದಾರ್ಥ: ಅನ್ಯೈ ಇತರರು, ಛ ಕೂಡ, ಬಹುವ ಬಹಳ ಸಂಖ್ಯೆಯಿಂದ, ಶೂರ ವೀರ, ವದರ್ತೆ ನನ್ನ ಸಲುವಾಗಿ, ತೆಜ್ಜೀವಿತ ಪ್ರಾಣವನ್ನೇ ತ್ಯಾಗ ಮಾಡಲು ಸಿದ್ಧರಾದವರು, ನಾನಾ ವಿವಿಧ ವಿಧದ ಶಸ್ತ್ರ ಪ್ರಹರಣ ವೆಪನ್ಸ್ಗಳಿಂದ ಮಾಸ್ಟರ್ ಆದವರು, ಸರ್ವೆ ಎಲ್ಲರೂ, ಯುದ್ಧ ವಿಶಾರದ ಯುದ್ಧದಲ್ಲಿ ಸಂಪೂರ್ಣ ಪರಿಣಿತರಾದವರು. ದುರ್ಯೋಧನ ಹೇಳ್ತಿದ್ದಾನೆ, ನನಗೋಸ್ಕರ ಪ್ರಾಣ ಕೊಡೋಕೆ 1000 ಜನ ರೆಡಿ ಇದ್ದಾರೆ ಇಲ್ಲಿಯೇ, ಆದ್ರೆ ಅವನ ಅಧರ್ಮಕ್ಕೋಸ್ಕರ ಬೇರೆಯವ್ರು ಸಾಯೋದು ಫಿಕ್ಸ್ ಅಂತ ಅವನು ಗೊತ್ತಿತ್ತು. ಪಿತಾಮಹ ಭೀಷ್ಮ ಇದ್ದಾನೆ ನಮ್ಮ ಕಡೆ ಅಂತ, ನಮ್ದು ಅನ್ಲಿಮಿಟೆಡ್ ಪವರು ಅಂತ ಬೀಗ್ತಿದ್ದಾನೆ. ಆದ್ರೆ ಎದುರಲ್ಲಿ ಭೀಷ್ಮನ್ ನೋಡಿ ಒಳಗಡೆನೆ ಎದುರುಕೊಂತಿದ್ದಾನೆ. ಸೈನ್ಯ ಅದೆಷ್ಟೇ ದೊಡ್ಡದಾದ್ರು, ಸೈನ್ಯಾಧಿಪತಿ ಘಟಾನುಘಟಿಗಳಾದ್ರೂ ಎದುರಾಳಿ ಬಲದ ಬಗ್ಗೆನೇ ಭಯ ಇರೋನು ಆಟದ ಶುರುವಲ್ಲೇ ಅರ್ಧ ಸೋತೋಗಿರ್ತಾನೆ. ಕ್ಲಾರಿಟಿ ಕೊಡ್ತೀನಿ ನೋಡಿ, ಇದು ನಮಗೂ ಅನ್ವಯಿಸ. ನಮ್ಮ ಲೈಫಲ್ಲಿ ಆಗಿರ್ಬೋದು, ನಮ್ಮ ಆಫೀಸ್ಗಳಲ್ಲಾಗಿರ್ಬೋದು, ನೋ ಮ್ಯಾಟರ್ ನಮ್ಮ ಹತ್ರ ಎಷ್ಟು ರಿಸೋರ್ಸ್ ಇದ್ರೂ ಕೂಡ ಎದುರಾಳಿಗಿನ್ನ ಕಾನ್ಫಿಡೆನ್ಸ್ ನಾವು ಇದ್ದೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಬರಬಾರ್ದು. ನಿನಗಾಗಿ ಸಾಯೋರು ಇರ್ಬೋದು, ಆದರೆ ಸತ್ಯ ನಿನ್ನ ಪಕ್ಕದಲ್ಲಿರಬೇಕು. ದುರ್ಯೋಧನನಿಗೆ ಎಲ್ಲ ಇತ್ತು, ಹೆಲ್ತು ಇತ್ತು, ವೆಲ್ತು ಇತ್ತು, ಆರ್ಮಿನೂ ಇತ್ತು, ಲೆಜೆಂಡ್ರಿ ಭೀಷ್ಮನೂ ಇದ್ರು ಅವ್ರ ಕಡೆ, ಆದರೆ ಅವನಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಅಹಂಕಾರದಿಂದ ಮೆರೀತಿದ್ದು. ಶಾರ್ಟ್ಕಟ್ ಗಿವ್ ಯು ಸಕ್ಸಸ್, ಆದರೆ ತತ್ವಗಳು ಏನು ಕೊಡುತ್ತೆ ಅಂತ ಕಮೆಂಟ್ ಮಾಡಿ. ಸಿ ಯು ಸೂನ್.